ಹಾಯ್ ಟ್ರೇಡರ್ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಸನ್ ಫಾರ್ಮಾ ಒಳಗೆ ನಾವು ಒಂದು ಸ್ವಲ್ಪ ನಾಳೆ ಏನಾಗ್ಬೋದು ಮಾರ್ಕೆಟ್ ಅಂತೇಳಿ, ನಾಳೆ ವೆನ್ಸ್ಡೇ ಏನಾಗ್ಬೋದು ಮಾರ್ಕೆಟ್ನಲ್ಲಿ, ಫಾರ್ಮಾ ಒಳಗೆ ನಾವೇನು ಪಿ ಕಾಲ್ ತಗೋಬೇಕಾ ಅಥವಾ ಸಿ ಕಾಲ್ ತಗೋಬೇಕಾ ಅಂತ ಹೇಳಿ ಸ್ವಲ್ಪ ಜನರಿಗೆ ಕನ್ಫ್ಯೂಷನ್ ಇರ್ತದೆ. ತಗೋಬೇಕು ಅಂದ್ಕೊಂಡವ್ರಿಗೆ ಇಂಟ್ರಾಡೇ ಮಾಡುವವ್ರ ಸಲುವಾಗಿ ಅವ್ರಿಗೊಂದು ಸ್ವಲ್ಪ ಕ್ಲಿಯರ್ ಆಗಲಿ, ಇದ್ರೊಳಗಿರುವ ಒಂದ್ ಸ್ವಲ್ಪ ಅವ್ರಿಗೆ ಏನ್ರ ಕನ್ಫ್ಯೂಷನ್ ಇತ್ತಂದ್ರ ಮಾಡ್ಬೇಕು ಅಂದ್ಕೊಂಡಿದ್ರಂದ್ರ ಇಂಟ್ರಾಡೇ ಅವ್ರಿಗೊಂದ್ ಸ್ವಲ್ಪ ಕ್ಲಿಯರ್ ಆಗಿ ಒಂದ್ ಸ್ವಲ್ಪ ನಾ ಇಲ್ಲಿ ಇನ್ಫಾರ್ಮೇಶನ್ ಕೊಡ್ಲಕ್ಕ ಇಷ್ಟಪಡ್ತೀನಿ. ಇಲ್ಲಿ ಏನಾಗಿದೆ ಅಂದ್ರ ಸನ್ ಫಾರ್ಮಾ ಒಳಗ ಈಗ ಇದ್ರೊಳಗ ಇಲ್ಲೊಂದ್ ಸ್ವಲ್ಪ ನಾ ಈಗ ರೆಸ್ಟೆಂಟ್ ಲೈನ್ ಈಗ ಹಾಕೋತಾ ಇದೀನಿ. ಈಗ ನಮ್ಗೆ ಇಲ್ಲಿ ಗೊತ್ತಾಗ್ತದ ಏನಾಗ್ಬೋದು ಅಂತ ಹೇಳಿ. ಇದು ರೆಸ್ಟೆಂಟ್ ಲೈನ್ ಆಯ್ತು. ಈಗ ನಮ್ದು ಡಿಮ್ಯಾಂಡ್ ಝೋನ್. ಈಗ ನಮ್ಮ ಡಿಮ್ಯಾಂಡ್ ಝೋನ್ ಕೂಡ ರೆಡಿ ಆಯ್ತು. ಈಗ ನಾವು ರೆಸಿಸ್ಟೆಂಟ್ ಲೈನ್ ಮತ್ತು ಡಿಮ್ಯಾಂಡ್ ಝೋನ್ ಅನ್ನು ನೋಡಿದಾಗ, ಈಗ ಇಲ್ಲಿ ರೆಸಿಸ್ಟೆಂಟ್ ಲೈನ್ ಕೆಳಗೆ ಇವತ್ತು ಕ್ಯಾಂಡಲ್ ಇಲ್ಲಿ ಹೋಗಿ ಟಚ್ ಆಗಿ ಹೀಗೆ ಕೆಳಗಡೆ ಫಾರ್ಮ್ ಆಗಿದೆ. ಮತ್ತು ಇನ್ನೊಂದು ನೋಡ್ಬೇಕಂದ್ರೆ ಈ ತರ ಅದು ಈ ತರ ವರ್ಕ್ ಆಗಿದೆ. ಹೇಗೆ ವರ್ಕ್ ಆಗಿದೆ ಅಂತ ನೋಡ್ರೋಣ. ಇಲ್ಲಿ ಈ ತರ ನೋಡ್ರಿ, ಈ ತರ ಇಲ್ಲೇನಿದೆಲ್ಲ ರೆಸ್ಟೆಂಟ್ ಲೈನ್ ಫೇಲ್ ಆದ್ಮೇಲೆ ಇಲ್ಲಿ ಹೀಗೆ ಮಾರ್ಕೆಟ್ ಬೀಳ್ಕೋತಾ ಬಂದಿದೆ. ಇಲ್ಲಿ ನೆಕ್ಸ್ಟ್ ಎರಡನೇ ತವಲಿ ರೆಸ್ಟೆಂಟ್ ಲೈನ್ ಫೇಲ್ ಆಗೋಣ ಮಾರ್ಕೆಟ್ ಬೀಳ್ಕೋತ ಬಂದದ್ದು. ಹಾಗೆ ಈಗ ಮೂರನೇ ತವಲಿ ಕೂಡ ರೆಸ್ಟೆಂಟ್ ಲೈನ್ ಫೇಲ್ ಆಗ್ಯದ ಅಂದ್ರ ಮಾರ್ಕೆಟ್ ಬೀಳಲೇಬೇಕು ಅಂತ ಹೇಳಿ ನಮ್ಮ ಕನ್ಫರ್ಮೇಶನ್. ಹೀಗೆ ಮತ್ತು ಮಾರ್ಕೆಟ್ನಲ್ಲಿ ಟ್ರೆಂಡ್ ಇಸ್ ಯುವರ್ ಫ್ರೆಂಡ್ ಅನ್ನುವ ಹಾಗೆ ಟ್ರೆಂಡ್ ಮೇಲೆ ಮಾರ್ಕೆಟ್ ನಮ್ಮದು ಡಿಪೆಂಡ್ ಭಾಳ ಆಗಿರ್ತದೆ. ಟ್ರೆಂಡ್ ಕೂಡ ಭಾಳ ಇಂಪಾರ್ಟೆಂಟು. ಟ್ರೆಂಡ್ ಕೂಡ ನೀವು ಟ್ರೆಂಡನ್ನು ಕೂಡ ಲಕ್ಷ್ಯದಲ್ಲಿ ಇಟ್ಕೋಬೇಕು. ಇವತ್ತು ಯಾವುದು ಡೌನ್ ಟ್ರೆಂಡ್ ಇದೆಯಾ ಅಥವಾ ಅಪ್ ಟ್ರೆಂಡ್ ಇದೆಯಾ ಅಂತ ಹೇಳಿಕಿಸಿಂದ್ರ ನಾವು ಟ್ರೆಂಡ್ ಕೂಡ ಬಹಳ ಲಕ್ಷ್ಯದಲ್ಲಿ ಇಟ್ಕೋಬೇಕಾಗ್ತದೆ. ಈಗ ನಾನು ಹೇಳಿದೆ, ಈಗ ಮಾರ್ಕೆಟ್ ನಾಳೆ ಬೀಳಬೇಕಂತ, ಇದು ನನ್ನ ಅನಾಲಿಸಿಸ್ ಪ್ರಕಾರ ಬೀಳ್ಬೇಕು. ಅನಾಲಿಸಿಸ್ ಪ್ರಕಾರ ಇಲ್ಲ ಒಂದು ಏನೋ ಮಾರ್ಕೆಟ್ನಲ್ಲಿ ದೊಡ್ಡದೊಂದು ಗುಡ್ ನ್ಯೂಸ್ ಬಂದಿದೆ ಅಂತ ತಿಳ್ಕೊರಿ. ನಾಳೆ ಒಂದೇನೋ ಗುಡ್ ನ್ಯೂಸ್ ಬಂದು ಮಾರ್ಕೆಟ್ ಗ್ಯಾಪ್ ಅಪ್ ಕೂಡ ಓಪನ್ ಆಗ್ಬಹುದು. ಹೀಗೆ ಗ್ಯಾಪ್ ಅಪ್ ಓಪನ್ ಆಗಿ ಈ ತರ ರೇಟ್ ಟೆಸ್ಟ್ ತಗೊಂಡು ಕೂಡ ಹೀಗೆ ಮೇಲ್ಗಡೆ ಹೋಗ್ಬಹುದು. ಇಲ್ಲ ಏನೂ ಇಲ್ಲ ಮಾರ್ಕೆಟ್ನಲ್ಲಿ, ಮಾರ್ಕೆಟ್ನಲ್ಲಿ ಅಂತ ನ್ಯೂಸ್ ಏನು ಇಲ್ಲ ಅಂದ್ರೆ ಹೆಂಗಿದ್ರು ನಮ್ದು ಈಗ ಇಲ್ಲಿ ರಿಜೆಕ್ಷನ್ ಆಗಿದೆ. ಈಗ ಮಾರ್ಕೆಟ್ ಬೀಳಲೇಬೇಕು. ಹೀಗೆ ನೀವು ಮುಂಜಾನೆ ಹೇಳೋಣ ಮೊದಲ ಟ್ರೇಡ್ ಮಾಡಬೇಡ್ರಿ. 9:15 ಏನು ಮಾರ್ಕೆಟ್ ಚಾಲು ಆಗೋಣ ಸ್ವಲ್ಪ ಟ್ರೇಡ್ ಮಾಡಬೇಡ್ರಿ. 10:30 11ರಿಂದ ನೀವು ಟ್ರೇಡನ್ನು ಮಾಡಬೇಕಾಗ್ತದೆ. ಆವಾಗ ಮಾರ್ಕೆಟ್ನಲ್ಲಿ ಈ ಥರ ಮಾರ್ಕೆಟ್ ಬೀಳ್ಕೋತಾ ಬಂದು ಈ ಥರ ಮತ್ತೆ ಅದು ರೀಟೆಸ್ಟ್ ತಗೊಂಡು ಈ ಥರ ಬೀಳ್ಕೋತಾ ಬರಬೇಕು. ಆವಾಗ ನಿಮ್ಮ ಎಂಟ್ರಿ ಆಗಿರ್ಬೇಕಂದ್ರೆ ಇಲ್ಲಿ ಮಾರ್ಕೆಟ್ ಈ ಥರ ಬಿದ್ದು ರೀಟೆಸ್ಟ್ ಏನು ಇಲ್ಲಿ ತಗೊಂಡು ಈ ಥರ ಬೀಳ್ತಾ ಇರ್ತದಲ್ಲ, ಆವಾಗ ಇಲ್ಲಿ ನಿಮ್ಮದು ಮಾರ್ಕೆಟ್ನಲ್ಲಿ ಎಂಟ್ರಿ ಆಗಿರಬೇಕು. ಹಾಗೆ ಮುಂಜಾನೆ ಹಾಗೆ ಮಾರ್ಕೆಟ್ 9:15 ಮಾರ್ಕೆಟ್ ಚಾಲು ಆಯಿತು, ನಾವು ಎಂಟ್ರಿ ಮಾಡಿದ್ವಿ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮಾರ್ನಿಂಗ್ ಮಾರ್ಕೆಟ್ ಒಂದು ಸ್ವಲ್ಪ ಮೂಮೆಂಟ್ ಭಾಳ ಸ್ಪೀಡಲ್ಲಿ ಇರ್ತದೆ. ಆವಾಗ ಯಾವ ಇದರಲ್ಲಿ ಇರ್ತದೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಅಪ್ ಸೈಡು ಡೌನ್ ಸೈಡು ಏನೂ ಗೊತ್ತಾಗಲ್ಲ. 10:30 11 ಗಂಟೆಯಿಂದ ಮಾರ್ಕೆಟ್ ಒಂದು ರೂಟ್ ಹಿಡಿತದ. ಆವಾಗ ನಾವು ಅಲ್ಲಿ ನೋಡಿಕೊಂಡು ಯಾವ ಕಡೆ ಅದು ಏನು ಅಪ್ ಮೂಮೆಂಟ್ನಲ್ಲಿ ಇದೆಯಾ ಡೌನ್ ಮೂಮೆಂಟ್ನಲ್ಲಿ ಇದೆಯಾ ಅಂತ ಹೇಳಿ ನಾವು ಅನಾಲಿಸಿಸ್ ಮಾಡಿಕೊಂಡು ನಾವು ಮಾರ್ಕೆಟ್ನಲ್ಲಿ ಇಳಿಬೇಕಾಗ್ತದೆ. ಹೀಗೆ ನನ್ನ ಅನಾಲಿಸಿಸ್ ಪ್ರಕಾರ ನಾಳೆ ಈ ಥರ ಬೀಳ್ಬೇಕನ್ನೋದದ. ಇಲ್ಲ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಈ ಥರ
ಮೇಲೆ ಹೋಗಿ ರೀಟೆಸ್ಟ್ ತಗೊಂಡು ಈ ಥರ ಅದು ಮೇಲ್ಗಡೆ ಹೋಗಬೇಕು. ಇದನ್ನು ನಾವು ಯಾವಾಗಲೂ ಟ್ರೆಂಡನ್ನು ಕೂಡ ಭಾಳ ಲಕ್ಷ್ಯದಲ್ಲಿ ಇಟ್ಕೋಬೇಕಾಗ್ತದೆ. ಯಾವ ಟ್ರೆಂಡ್ ಇದೆ ಅಂತ ಹೇಳಿ ನಾವು ಭಾಳ ಲಕ್ಷ್ಯದಲ್ಲಿ ಇಟ್ಕೋಬೇಕಾಗ್ತದೆ. ಮತ್ತು ನೀವು ಟ್ರೇಡ್ ಮಾಡೋರಾಗಿದ್ದರೆ ನ್ಯೂಸು ಬಹಳ ಇಂಪಾರ್ಟೆಂಟು. ಏನು ನ್ಯೂಸ್ ಇದೆ ಏನಿಲ್ಲ ಮುಂಜಾನೆ ಎದ್ದು ಅದು ಮೊದಲು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಆ ನಂತರ ನೀವು ಟ್ರೇಡ್ ಮಾಡಲಿಕ್ಕೆ ಈ ಥರ ನೀವು ಇಳಿಬೇಕಾಗ್ತದೆ. ಎಲ್ಲಿದ್ದಂದ್ರೆ ನಿಮ್ಮದು ಈ ಥರ ಡೌನ್ ಟ್ರೆಂಡ್ನಲ್ಲಿ ಮಾರ್ಕೆಟ್ ಇದ್ದರೆ ಈ ಥರ ಮಾರ್ಕೆಟ್ ಬಿದ್ದು ರೀಟೆಸ್ಟ್ ತೊಗೊಂತು ಅಂದ್ರೆ ನಿಮ್ಮದು ಬೈಯಿಂಗ್ ಎಲ್ಲಿ ಬರ್ತದೆ ಅಂದ್ರೆ 1574ಕ್ಕೆ ನೀವು ಇಲ್ಲಿ ಬೈ ಮಾಡಬೇಕಾಗ್ತದೆ. ಆಮೇಲೆ ನಿಮ್ಮ ಫಸ್ಟ್ ಟಾರ್ಗೆಟ್ ಎಲ್ಲಿ ಅಂದ್ರೆ ನೀವು ಫಸ್ಟ್ ಟಾರ್ಗೆಟ್ ಏನಿಲ್ಲ, ನಾಳೆ ನೀವು ನೋಡಿಕೊಂಡು ಮಾಡಿ. ಆದರೆ ನನ್ನ ಟಾರ್ಗೆಟ್ ಮಾತ್ರ ಇಲ್ಲಿಗೆ ಡಿಮ್ಯಾಂಡ್ ಝೋನ್ ತನಕ ಬರುತ್ತಾನ ಅಂಥೇಳಿ ನಾ ಟಾರ್ಗೆಟ್ ಕೊಡ್ತಾ ಇದ್ದೀನಿ. ನೀವು ನೋಡಿಕೊಂಡು ನಿಮ್ಗೆ ಅನುಕೂಲ ಆಗುವ ಹಾಗೆ ನೀವು ಟ್ರೇಡನ್ನು ಮಾಡಿ. ಓಕೆ, ನಿಮ್ಮ ಸಲುವಾಗಿ ಇದು. ನಾಳೆ ಯಾರೋ ಒಂದು ಸ್ವಲ್ಪ ಕನ್ಫ್ಯೂಸ್ನಲ್ಲಿರ್ತೀರ, ಸಣ್ಣ ಫಾರ್ಮ ಒಳಗೆ ಒಂದು ಸ್ವಲ್ಪ ನೀವು ಟ್ರೇಡನ್ನು ಮಾಡ್ಬೇಕು ಅಂದ್ಕೊಂತಿರ್ತೀರ, ಅವಾಗ ನಿಮ್ಮ ಸ್ವಲ್ಪ ಕನ್ಫ್ಯೂಸ್ ಒಳಗಿರ್ತೀರ ಅಂತ ಹೇಳಿ ನಿಮ್ಮ ಸಲುವಾಗಿ ಇದೊಂದು ನಾನು ವಿಡಿಯೋನ ಮಾಡಿದೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.